ವಿಧಾನಸಭೆಯಿಂದ ಲೋಕಸಭೆಯವರೆಗೂ ಕೂಡ ಪ್ರಯಾಣವನ್ನು ಬೆಳೆಸಿರುವಂಥ ಡಿ ಕೆ ಶಿವಕುಮಾರ್ ಅಂದರೆ ಬೆಂಗಳೂರಿನಿಂದ ದೆಹಲಿಗೆ ಹೋಗಿದ್ದಾರೆ. ಕುರ್ಚಿಗೋಸ್ಕರ ತುಂಬ ಫೈಟ್ ಮಾಡ್ತಾ ಇದ್ದಾರೆ, ಅವರವ್ರದ್ದೇ ಆಟಗಳನ್ನು ಆಡ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವರು ಮಾತ್ರ ಬೆಂಗಳೂರಿನಲ್ಲೇ ಕೂತ್ಕೊಂಡು ಚೆಕ್ಮೇಟ್ ಮೇಲೆ ಕೊಡ್ತಾನೇ ಇದ್ದಾರೆ. ಈ ಚದುರಂಗದಾಟದಲ್ಲಿ ಯಾವ ಪಾನನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಮೂವ್ ಮಾಡ್ತಾರೆ, ಸಿದ್ದರಾಮಯ್ಯನವರು ಮೂವ್ ಮಾಡ್ತಾರೆ. ಕಾರಣ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವಾಗಿದ್ರು, ಐ ಆಮ್ ನಾಟ್ ಎ ಫುಟ್ಬಾಲ್ ಪ್ಲೇಯರ್, ಐ ಆಮ್ ಎ ಚೆಸ್ ಪ್ಲೇಯರ್ ಅಂತ ಹೇಳಿ. ಪ್ಯಾನ್ ಯಾವ್ದು ಮೂವ್ ಆಗುತ್ತೆ ಇವಾಗ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿ ಕದನ. ಡಿಕೆಶಿ ಡೆಲ್ಲಿ ಆಟ, ಸಿದ್ದರಾಮಯ್ಯ ಬೆಂಗಳೂರು ಆಟ. ಹೈಕಮಾಂಡ್ ಮುಂದೆ ಗೆಲ್ಲೋದು ಯಾರ ಚದುರಂಗದಾಟ. ಡಿಕೆಶಿ ಡೆಲ್ಲಿ ಆಟ, ಸಿದ್ದರಾಮಯ್ಯ ಬೆಂಗಳೂರು ಆಟ. ಆದರೆ ಹೈಕಮಾಂಡ್ ಮುಂದೆ ಗೆಲ್ಲೋದು ಯಾರ ಚದುರಂಗದಾಟ? ಇದು ಕಾಂಗ್ರೆಸ್ ಒಳಗೆ ನಡೀತಾ ಇರುವಂತಹ ಬಿಸಿ ಬಿಸಿ ಚರ್ಚೆ. ಬೆಂಗಳೂರಿನಲ್ಲಿಯೇ ಕುಳಿತು ಹೈಕಮಾಂಡ್ಗೆ ಸಿದ್ದರಾಮಯ್ಯ ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಡಿಕೆಶಿ ಖರ್ಗೆಗೂ ಗೊತ್ತಿಲ್ಲದಂತೆ ಆಪ್ತನ ಮೂಲಕ ಮೆಸೇಜ್ ಪಾಸ್ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಎನ್ನಲಾಗ್ತಿದೆ. ಹಾಗಾಗಿಯೇ ನಿನ್ನೆ ಕೆಜೆ ಜಾರ್ಜ್ ರಾಹುಲ್ ಭೇಟಿ ಬಗ್ಗೆ ನಾನಾ ಲೆಕ್ಕಾಚಾರಗಳು ಗರಿಗೆದರಿದೆ. ಹೈಕಮಾಂಡ್ ಜೊತೆಗೆ ಡಿಕೆಶಿ ಏನ್ ಬೇಕಾದ್ರೂ ಮಾತನಾಡ್ಲಿ, ನನ್ನ ಕ್ಲೈಮ್ ಅಂಡ್ ಗೇಮ್ ಇಷ್ಟೇ ಎಂಬ ಸುಳಿವನ್ನ ಸಿಎಂ ಕೊಟ್ಟಂತೆ ಕಾಣಿಸ್ತಿದೆ. ಸದ್ಯಕ್ಕೆ ಬಜೆಟ್ ಮಂಡನೆ ಮಾಡುವುದಕ್ಕೆ ಅವಕಾಶ ಕೊಡಬೇಕು, ಪವರ್ ಶೇರ್ ವಿಚಾರ ಬಜೆಟ್ ಮಂಡನೆಯ ಬಳಿಕ ನಡೀಲಿ ಅನ್ನುವಂತಹ ತಂತ್ರವನ್ನ ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಡಿಕೆಶಿಗೆ ಯಾವುದೇ ಭರವಸೆ ಕೊಡದಂತೆ ಸಿಎಂ ಯತ್ನಿಸಿದ್ದು, ಡಿಕೆಶಿ ಡೆಲ್ಲಿಯಲ್ಲಿರುವಾಗಲೇ ಆಪ್ತ ಜಾರ್ಜ್ ರಾಹುಲ್ ಭೇಟಿ ಬಗ್ಗೆ ಸಿದ್ದರಾಮಯ್ಯ ಮನದಾಳದ ಮೆಸೇಜ್ ಅನ್ನು ತಲುಪಿಸಿದ್ದಾರಂತೆ. ಡಿಕೆ ಡೆಲ್ಲಿಲಿ ಕೂತ್ಕೊಂಡು ಗೇಮ್ ಚೇಂಜ್ ಮಾಡೋದಕ್ಕೆ ಹೊರಟಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿನಲ್ಲೇ ಕೂತು ಚೆಕ್ಮೇಟ್ ನೀಡೋದಕ್ಕೆ ಮುಂದಾಗಿದ್ದಾರೆ. ಆಪ್ತ ಕೆಜೆ ಜಾರ್ಜ್ ರವರನ್ನು ಡೆಲ್ಲಿ ಕಳಿಸಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆ ಅವರು ಚರ್ಚೆ ಕೂಡ ನಡೆಸಿದ್ದಾರೆ. ಸಿದ್ದರಾಮಯ್ಯ ಅವರ ಕ್ಲೈಮ್ ಏನಿದೆ ಆ ಕ್ಲೈಮನ್ನು ಜಾರ್ಜ್ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಮೆಸೇಜ್ ಪಾಸ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಏನೆಲ್ಲ ಸರ್ಕಸ್ ಮಾಡಲಿ, ಪ್ರಯತ್ನ ಮಾಡಲಿ, ಅಟೆಂಪ್ಟ್ ಮಾಡಲಿ, ಆದರೆ ನನ್ನ ಕ್ಲೈಮ್ ಇದು. ಹಾಗಾಗಿ ಬಜೆಟ್ ಮಂಡನೆ ತನಕ ಈ ಮಾತುಕತೆ ಬೇಡ ಅನ್ನೋ ಸಂದೇಶವನ್ನು ಪಾಸ್ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಇದನ್ನು ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿ ತೆಗೆದುಕೊಳ್ಳುತ್ತೆ? ರಾಹುಲ್ ಗಾಂಧಿಯವರು ಅದನ್ನು ಒಪ್ಪಿ ಮುಂದುವರಿತಾರಾ, ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ಬಳಿ ಆಪ್ಷನ್ ಬಿ ಏನಾದರೂ ಇದೆಯಾ? ಕಾದ್ ನೋಡಬೇಕಿದೆ. ಡೆಲ್ಲಿಯಲ್ಲಿ ಡಿಸಿಎಂ ಡಿಕೆಶಿ ಕಸರತ್ತು. ಹೈಕಮಾಂಡ್ ಜೊತೆ ಪ್ರತ್ಯೇಕ ಮಾತುಕತೆಗೆ ಯತ್ನ. ಕೊಟ್ಟ ಮಾತನ್ನು ನೆನಪಿಸಲು ಸಜ್ಜಾದ ಕೆಪಿಸಿಸಿ ಅಧ್ಯಕ್ಷ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಟವನ್ನ ಶುರು ಹಚ್ಚಿಕೊಂಡಿದ್ದಾರೆ. ಇನ್ನೊಂದು ಕಡೆ ಡೆಲ್ಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನು ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿಯೇ ವಾಸ್ತವ್ಯ ಹೂಡಿ ಪಟ್ಟು ಹಾಕ್ತಾ ಇರುವ ಡಿಕೆಶಿ ಹೈಕಮಾಂಡ್ ಜೊತೆಗೆ ಪ್ರತ್ಯೇಕ ಮಾತುಕತೆಗೆ ಯತ್ನಿಸಿದ್ದಾರೆ. ನಿನ್ನೆ ಅಸ್ಸಾಂ ಚುನಾವಣಾ ವೀಕ್ಷಕರ ಸಭೆಯಲ್ಲಿ ರಾಹುಲ್ ಮುಖಾಮುಖಿಯಾಗಿರುವ ಡಿಕೆಶಿ ಪವರ್ ಶೇರ್ ಸಂಬಂಧ ಯಾವುದೇ ಮಾತುಕತೆ ನಡೆಸಿಲ್ಲ ಅಂತ ಹೇಳಿದ್ದಾರೆ. ಈ ನಡುವೆ ಸೋನಿಯಾ ಗಾಂಧಿ ಭೇಟಿಗೆ ಡಿಕೆಶಿ ಯತ್ನ ಮಾಡಿದ್ದು, ಅನಾರೋಗ್ಯದ ಕಾರಣದಿಂದ ಸೋನಿಯಾ ಭೇಟಿ ಸಾಧ್ಯತೆ ಕಡಿಮೆ ಎನ್ನಲಾಗ್ತಿದೆ. ಮರಳಿ ಯತ್ನವ ಮಾಡು, ಪ್ರಾರ್ಥನೆ, ಪ್ರತಿಫಲ ಜೊತೆಗೆ ತಾಳ್ಮೆ, ಇದು ಡಿ ಕೆ ಶಿವಕುಮಾರ್ ಅವರ ಮಂತ್ರ. ಡೆಲ್ಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಭೇಟಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಅಸ್ಸಾಂ ಒಂದು ಚುನಾವಣೆಯ ಸಂಬಂಧ ನಡೆದಂಥ ಸಭೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಮುಖಾಮುಖಿಯಾಗಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಡೆಲ್ಲಿಯಲ್ಲೇ ಕೂತು ಬೇರೆ ಬೇರೆ ರೀತಿಯ ಚದುರಂಗದಾಟಕ್ಕೆ ಡಿ ಕೆ ಶಿವಕುಮಾರ್ ಇಳಿದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಕ್ಕೆ ಎಲ್ಲ ಒಂದು ಕಡೆ ಸ್ಪಂದಿಸುತ್ತಾ, ಅಥವಾ ಇನ್ನಷ್ಟು ದಿನ ಒಂದು ರೀತಿಯಲ್ಲಿ ವೆಯ್ಟ್ ಮಾಡಬೇಕು ಅನ್ನೋ ಸಂದೇಶವನ್ನು ರವಾನೆ ಮಾಡುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಲ್ಲೇ ದಾಳ ಉರುಳಿಸಿದ್ರಷ್ಟೇ ಈ ಒಂದು ಪವರ್ ಶೇರ್ ಮಾತುಕತೆ ಮತ್ತಷ್ಟು ಚುರುಕನ್ನು ಪಡೆಯೋದಕ್ಕೆ ಸಾಧ್ಯ ಅನ್ನೋದು ಕೂಡ ಅವ್ರು ಚೆನ್ನಾಗಿ ಗೊತ್ತಿದೆ. ಆ ಕಾರಣಗಳಿಗೋಸ್ಕರವಾಗಿ ಡೆಲ್ಲಿಯಲ್ಲಿ ಕೂತು ಬೇರೆ ಬೇರೆ ರೀತಿಯ ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಪ್ಲಾನ್ ಸಕ್ಸಸ್ ಆಗುತ್ತಾ ಫೇಲ್ ಆಗುತ್ತಾ ಕಾದು ನೋಡಬೇಕಿದೆ. ಇನ್ನು ಭೀಮಣ್ಣ ಖಂಡ್ರೆ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವ ಸಲುವಾಗಿ ದಿಢೀರ್ ದೆಹಲಿಯಿಂದ ವಾಪಸ್ಸಾಗಿರುವ ಡಿಕೆಶಿ ಇವತ್ತು ರಾತ್ರಿ ಮತ್ತೆ ದೆಹಲಿಗೆ ತೆರಳಿ ವಾಸ್ತವ್ಯ ಹೂಡಲಿದ್ದಾರೆ. ಇನ್ನು ಈ ಬಗ್ಗೆ ಸಿದ್ದರಾಮಯ್ಯ ಆಪ್ತ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದು, ನಾಯಕತ್ವದ ಗೊಂದಲದ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲಾಗಿದೆ, ಅವರೇ ಎಲ್ಲ ಬಗೆಹರಿಸ್ತಾರೆ, ನಾವು ಪದೇ ಪದೇ ಮನವಿ ಮಾಡುವ ಅವಶ್ಯಕತೆ ಇಲ್ಲ, ಡಿ ಕೆ ಶಿವಕುಮಾರ್ ದೆಹಲಿ ಭೇಟಿ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಅದು ಎದಕ್ಕೆ ಹೋಗಿದ್ದಾರೆ, ಏನು ವಿಚಾರ ಏನು ಗೊತ್ತಿಲ್ಲ. ಡೆಲ್ಲಿಗೆ ಹೋಗಿದ್ದು ಕೇಳಿದೆ ಅಷ್ಟೇ ರೀ. ಅವ್ರು ಏನು ಕಾರ್ಯಕ್ರಮ ಎದಕ್ಕೆ ಹೋಗಿದ್ದಾರೆ ಏನು ಐಡಿಯಾ ಇಲ್ಲ. ಅವ್ರು ನೇಮಿಸಿದಾರಲ್ಲ, ಅವ್ರಿಗೆ ಉದ್ದೇಶನ ಎಲೆಕ್ಷನ್ ಮಾಡ್ಲಿಕ್ಕೆ ನೇಮಿಸಿದ್ದಾರೆ. ಅವರು ಸಭೆ ಮಾಡಿದ್ದಾರೆ. ಇನ್ನೂ ಭಾಳ ಸಾರಿ ಹೋಗ್ಬೇಕಾಗುತ್ತೆ, ಚುನಾವಣೆವರೆಗೆ ಅಲ್ಲಿ ಇರಬೇಕಾಗುತ್ತೆ. ಯಾಕಂದರೆ ಚುನಾವಣೆ ಕೊನೆಯವರೆಗೆ ಅಲ್ಲಿ ಇರಬೇಕಾಗುತ್ತೆ, ಅದು ಸರಿ ನೋಡಬೇಕಾಗುತ್ತೆ, ಅದು ಸಹಜ. ಇದೆಲ್ಲ ಗದ್ದಲದ ನಡುವೆ ನಿನ್ನೆ ಮಾಜಿ ಸಚಿವ ರಾಜಣ್ಣ ಅವರ ತುಮಕೂರು ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ತೆರಳಿರೋದು ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿದೆ. ನಾಟಿ ಕೋಳಿ ಸಾರು ಊಟ ಮಾಡಿ ರಾಜಣ್ಣ ಮತ್ತೆ ಸಚಿವ ಸಂಪುಟಕ್ಕೆ ಸೇರುವ ಸುಳಿವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಪರಮೇಶ್ವರ್, ಕೆಎನ್ ರಾಜಣ್ಣ ಮನೆಯಲ್ಲಿ ಮಾಂಸಾಹಾರ ಊಟ ಇತ್ತು, ಊಟ ಬಿಟ್ಟು ಬೇರೇನೂ ರಾಜಕೀಯ ಚರ್ಚೆ ಆಗಿಲ್ಲ, ರಾಜಣ್ಣಗೆ ನಾನು ಯಾವತ್ತೂ ಕೂಡ ಸಿಹಿ ಸುದ್ದಿನೇ ಕೊಡೋದು ಅಂತ ಸಿಎಂ ಹೇಳಿದ್ದಾರೆ ಅಂತ ಹೇಳಿದರು.
ಇನ್ನು 2028ರ ತನಕವೂ ಸಿದ್ದರಾಮಯ್ಯ ಸಿಎಂ ಅಂತ ಹೇಳಿ ಆಪ್ತ ಸಚಿವ ಮಹದೇವಪ್ಪ ಪುನರುಚ್ಚರಿಸಿದ್ದಾರೆ. ರಾಜಣ್ಣ ಮನೆಯಲ್ಲಿ ನಾನ್ ವೆಜಿಟೇರಿಯನ್ ಊಟ ಹಾಕಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಹೇಳಿದರು. ನಾವೆಲ್ಲ ಊಟ ಮಾಡಿಕೊಂಡೇ ಬಂದಿದ್ದೇವೆ. ಚೆನ್ನಾಗಿತ್ತು ಊಟ. ರಾಜಕೀಯ ಚರ್ಚೆ ಯಾವುದೂ ಆಗಲಿ, ಬರೀ ಊಟದ ಚರ್ಚೆ ಅಷ್ಟೇ. ನೀವೇ ಮಾಧ್ಯಮ ಸ್ನೇಹಿತರು ಕೇಳಿದರು ಮುಖ್ಯಮಂತ್ರಿಗಳಿಗೆ, ಅವರು ಸಿಹಿ ಸುದ್ದಿ ಬಗ್ಗೆ ನಾನು ಯಾವತ್ತೂ ಸಿಹಿನೇ ಕೊಡೋದು ಅವನಿಗೆ ಅಂತ ಹೇಳಿದ್ದಾರೆ. ಅಷ್ಟೇ, ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಆಯ್ತಲ್ಲ. 2028 ಸಿದ್ದರಾಮಯ್ಯವರು ಇರ್ತಾರ ಅನ್ನುವಂಥದ್ದು ಈಗ ಇರೋದ್ರಿಂದ ಹೋಪ್ಫುಲಿ ಇರ್ತಾರೆ ಅನ್ನೋದೇ ನನಗೆ ನಂಬಿಕೆ. ಅಲ್ಲ, ಬಿಜೆಪಿ ಡೌಟ್ ಇದೆ ಪರ್ಟಿಕ್ಯುಲರ್ಲಿ. ಅವ್ರಿಗೆ ಯಾವಾಗಲೂ ಡೌಟ್ ಆಗಿರ್ತದೆ ಅಂದರೆ ಅವರು ಮೆಜಾರಿಟಿಯಿಂದ ಯಾವಾಗಲೂ ಸರ್ಕಾರ ರಚನೆ ಮಾಡಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ ನಮಗೆ ಸಿಗುತ್ತೋ ಅಂತ ನೋಡ್ತಾ ಇದ್ದಾರೆ. ಮತ್ತು ಅವರು ದ್ರಾಕ್ಷಿ ಉಡಿ ಅಂದ್ಬಿಟ್ಟು ಆಚೆಗೆ ಹೋಗ್ತಾರೆ. ಒಟ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಪವರ್ ಶೇರ್ ಅಷ್ಟು ಸ್ಮೂತ್ ಆಗಿ ಆಗಲ್ವಾ, ರಫ್ ಆಗುತ್ತಾ ಎಂಬ ಕುತೂಹಲ ಒಂದು ಕಡೆ ಆಗಿದ್ರೆ, ಈ ಸಲ ಡೆಲ್ಲಿ ಯಾತ್ರೆಯಲ್ಲಿ ಡಿಕೆಶಿಗೆ ಸಿಹಿನಾ ಕಹಿನಾ ಅನ್ನುವಂತಹ ಕುತೂಹಲ ಮತ್ತೊಂದು ಕಡೆ ಇದೆ. ಪವರ್ ಶೇರ್ ಕೆಂಡ ಯಾರನ್ನ ಸುಡುತ್ತೋ ಕಾದ್ ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.